ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ಅಕ್ರಮ ನಡೆದಿದೆ, ಭಾರಿ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ. ಇದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಪಾಲುದಾರರು, ರಾಜೀನಾಮೆ ಕೊಡಬೇಕು ಅಂತ ಈಗಾಗಲೇ ಪಾದಯಾತ್ರೆ ನಡೀತಾ ಇದೆ. ಆದರೆ ಇದೇ ವಿಚಾರದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ನಿವೇಶನ ಹಂಚಿಕೆ ಮೂಡ ಅಕ್ರಮ. ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ರಾಜ್ಯಪಾಲರಿಂದ ಅಥವಾ ನಿರಾಕರಣೆಯಾಗುತ್ತಾ? ರಾಜ್ಯಪಾಲರಿಂದ ಸಿಎಂ ಕೊಟ್ಟಿರ್ತಕ್ಕಂಥ ವಿವರಣೆಯನ್ನು ಇವತ್ತು ರಾಜ್ಯಪಾಲರು ಬಹುತೇಕ ಪರಿಶೀಲನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಮಂತ್ರಿ ಪರಿಷತ್ ಒಂದು ನಿರ್ಣಯವನ್ನು ಕೊಟ್ಟಿತ್ತು. ಅಂದರೆ ಅಬ್ರಹಾಂ ಕೊಟ್ಟಂತಹ ದೂರನ್ನು ವಾಪಸ್ ಪಡೀರಿ ಮತ್ತು ನಿಮ್ಮ ಶೋಕಾಸ್ ನೋಟಿಸನ್ನು ವಾಪಸ್ ಪಡೀರಿ ಅಂತ. ಅದ್ರ ಬಗ್ಗೆ ಕೂಡ ರಾಜ್ಯಪಾಲರು ಇವತ್ತು ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವ ನಿರ್ಧಾರ ಅಂತಕ್ಕಂಥದ್ದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ನಡೆ ಇವತ್ತು ನಿಗೂಢವಾಗಿದೆ. ರಾಜಭವನದ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯದ ಚೆಂಡಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದು ಕಡೆ ಮಂತ್ರಿ ಪರಿಷತ್ ಅಂಗೀಕರಿಸಿರುವಂತಹ ನಿರ್ಣಯದ ಪ್ರತಿ ರಾಜಭವನಕ್ಕೆ ತಲುಪಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ ಇವರ ಶೋಕಾಸ್ ನೋಟಿಸ್ಗೆ. ಇದೆರಡನ್ನೂ ಕೂಡ ಇನ್ನೂ ಅವರು ಪರಿಶೀಲನೆ ಮಾಡಿಲ್ಲ. ಯಾಕೆಂದರೆ ಅವರು ದೆಹಲಿಯ ಪ್ರವಾಸದಲ್ಲಿದ್ದರು. ನಿನ್ನೆ ಅಷ್ಟೇ ದೆಹಲಿಯಿಂದ ಅವರು ರಾಜ್ಯಪಾಲರು ಬೆಂಗಳೂರಿಗೆ ಬಂದಿದ್ದಾರೆ. ಅದೆಲ್ಲವನ್ನು ಪರಿಶೀಲನೆ ಮಾಡಬೇಕು. ಒಂದು ಮಾಹಿತಿಯ ಪ್ರಕಾರ ದೆಹಲಿ ಪ್ರವಾಸದಲ್ಲಿದ್ದಾಗಲೇ ರಾಜ್ಯಪಾಲರು ಕಾನೂನಾತ್ಮಕವಾದಂತಹ ಸಲಹೆ ಸೂಚನೆಗಳನ್ನು ಪಡೆದಿದ್ದಾರಂತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನಾಗುತ್ತೆ, ಕೊಡದಿದ್ದರೆ ಏನಾಗುತ್ತೆ, ಕೊಟ್ಟ ನಂತರ ತನಿಖೆಯನ್ನು ಮಾಡ್ತಕ್ಕಂಥವರು ಪೊಲೀಸರ. ಒಂದು ವೇಳೆ ಪೊಲೀಸರೇ ತನಿಖೆ ಮಾಡಿದ್ರೆ ಅದು ಸಿ ಎಂ ಅಂಡರ್ನಲ್ಲೇ ಬರ್ತಾರೆ, ಅವರು ಪ್ರಭಾವ ಬೀರಬಹುದು. ಒಂದು ವೇಳೆ CBI ತನಿಖೆಗೆ ಏನಾದರೂ ಕೊಡಬಹುದಾ? ಹೀಗೆ ಹಲವಾರು ಅನುಮಾನಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರಂತೆ ರಾಜ್ಯಪಾಲರು. ಅದಕ್ಕೆ ಬಂದಿರತಕ್ಕಂಥ ಸಲಹೆ, ನೇರವಾಗಿ ನೀವು CBIಗೆ ಕೊಡಕ್ಕೆ ಬರಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಬೇಕು ಒಬ್ಬರು. ಆಗ ಹೈಕೋರ್ಟ್ ಬೇಕಾದರೆ ಇದನ್ನು ಪರಿಗಣಿಸಿ CBIಗೆ ರೆಫರ್ ಮಾಡಬಹುದು ಅಂತ. ಈ ಎಲ್ಲ ಮಾಹಿತಿಯನ್ನು ರಾಜ್ಯಪಾಲರು ಪಡ್ಕೊಂಡೇ ಬಂದಿದ್ದಾರಂತೆ ದೆಹಲಿ ಪ್ರವಾಸದಲ್ಲಿದ್ದಾಗ. ಹಾಗಾಗಿ ಮುಂದೇನು ಮಾಡ್ತಾರೆ ಅಂತ. ಮೂಡ ಅಕ್ರಮ ಸೈಟ್ ಹಂಚಿಕೆ CMಗೆ ಈಗ ಸಂಕಷ್ಟವನ್ನು ತಂದೊಡ್ಡುತ್ತಾ ಅನ್ನೋದು ಪ್ರಶ್ನೆ. ಸಂಕಷ್ಟ ಅಂದ್ರೇನು? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ವಿಚಾರಣೆಗೆ ಅನುಮತಿ ಕೊಡ್ತಾರಾ ಇಲ್ವಾ? ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ, ತುಂಬ ಜನರಿಗೆ ಪ್ರಾಸಿಕ್ಯೂಷನ್ಗೆ ಅಂತಂದರೆ ಏನು ಅಂತ ಗೊತ್ತಿಲ್ಲ, ವಿಚಾರಣೆ ನಡೆಸೋದಕ್ಕೆ, ಪೊಲೀಸರು ತನಿಖೆಯನ್ನು ಮಾಡೋದಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ? ರಾಜ್ಯಪಾಲರಿಗೆ ಮಂತ್ರಿ ಪರಿಷತ್ನಿಂದ ದಾಖಲೆ ಸಹಿತ ನಿರ್ಣಯ ಈಗಾಗಲೇ ರವಾನೆ ಆಗಿದೆ. ಮೊನ್ನೆ DK ಶಿವಕುಮಾರ್ ನೇತೃತ್ವದಲ್ಲಿ ಮಂತ್ರಿ ಪರಿಷತ್ ನಡೀತಲ್ಲ, ಅದರ ನಿರ್ಣಯ. ದೆಹಲಿ ಪ್ರವಾಸದಲ್ಲಿರ್ತಕ್ಕಂಥ ರಾಜ್ಯಪಾಲರು ವಿವರಣೆಯನ್ನು ಇನ್ನೂ ಪರಿಶೀಲನೆ ಮಾಡಿಲ್ಲ. ಆದರೆ ಇವತ್ತು ಎರಡೂ ವಿವರಣೆಗಳನ್ನು ಪರಿಶೀಲಿಸಿ ತೀರ್ಮಾನವನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಒಂದು ಮಂತ್ರಿ ಪರಿಷತ್ತು, ಇನ್ನೊಂದು ಮುಖ್ಯಮಂತ್ರಿಗಳದ್ದು. ಪ್ರಾಸಿಕ್ಯೂಷನ್ ಅನುಮತಿ ಬಗ್ಗೆ ವಾರದ ಒಳಗೆ ರಾಜ್ಯಪಾಲರು ಪ್ರಕಟಣೆಯನ್ನು ಹೊರಡಿಸಬಹುದು ಅಂತ ಈಗಾಗಲೇ ಅವರು ಸಲಹೆ ಸೂಚನೆ ಪಡ್ಕೊಂಡು ಬಂದಿದ್ದಾರೆ. ಕುತೂಹಲ ಮೂಡಿಸಿದೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ನಡೆ. ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಇನ್ನೂ ಕೂಡ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ. ಯಾಕೆಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ವಿರೋಧ ಪಕ್ಷದವರು ರಾಜೀನಾಮೆ ಕೊಡಿ ಅಂತ ಕೂತ್ಕೋತಾರೆ. ಯಡಿಯೂರಪ್ಪನವರು ಕೊಟ್ಟಿದ್ರಲ್ಲ ಅದೇ ಥರ. ರಾಜ್ಯಪಾಲರ ತೀರ್ಮಾನ ಪ್ರಶ್ನಿಸಿ ಒಂದು ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಹೋದರೆ ಇವ್ರಿಗೊಂದು ಆಪ್ಷನ್ ಇದೆ ಸರ್ಕಾರಕ್ಕೆ. ಇವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಪ್ಲ್ಯಾನನ್ನು ಈಗಾಗಲೇ ಮಾಡಿಕೊಂಡು ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸನ್ನು ಕೂಡ ಈಗಾಗಲೇ ಸಿದ್ದರಾಮಯ್ಯ ಪಡೆ ರೆಡಿ ಮಾಡಿಕೊಂಡಿದೆ ಅಂತಕ್ಕಂಥ ಮಾಹಿತಿ ಇದೆ. ಅಂದರೆ ರಾಜ್ಯಪಾಲರ ನಿರ್ಣಯವನ್ನೇ ಪ್ರಶ್ನಿಸಿ ಹೈಕೋರ್ಟ್ಗೆ ಮೊರೆ ಹೋಗೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಕ್ಕಂಥದ್ದು. ಆಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ನಿರ್ಧಾರ ಸರಿ ಇದೆ ಅಂತನೋ ಸರಿ ಇಲ್ಲ ಅಂತನೋ ಕೋರ್ಟ್ ಹೇಳಬೇಕಾಗತ್ತೆ. ಅದೊಂದು ನೆಮ್ಮದಿಯ ವಿಚಾರದಲ್ಲಿ ಸಿದ್ದರಾಮಯ್ಯ ಪಡೆ ಇದೆ ಈಗ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರೂ ನಮಗೆ ಕಾನೂನಿನಲ್ಲಿ ಜಯ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಅವ್ರು ಹಾಕ್ಕೊಂಡಿದ್ದಾರೆ. ಹಾಗಾಗಿನೇ ಬಹಳ ಎಚ್ಚರಿಕೆಯ ನಡೆಯನ್ನು ರಾಜ್ಯಪಾಲರು ಇಡಬೇಕಾಗಿದೆ. ಯಾಕೆಂದರೆ ಒಂದು ವೇಳೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ಟು ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ ಅದನ್ನು ರದ್ದುಪಡಿಸ್ಬಿಟ್ರೆ ರಾಜ್ಯಪಾಲರಿಗೆ ಮುಖಭಂಗ ಆಗ್ಬಿಡುತ್ತೆ.
ಹಾಗಾಗಿ ಎಚ್ಚರಿಕೆಯ ನಡೆಯನ್ನು ಇಡುವಂತಹ ಸಾಧ್ಯತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೋತೀನಿ. ಶ್ರೀನಿವಾಸ್, ದೆಹಲಿ ಪ್ರವಾಸದಲ್ಲೇ ಕಾನೂನು ಸಲಹೆಯನ್ನು ರಾಜ್ಯಪಾಲರು ಪಡೆದಿದ್ದಾರೆ ಅನ್ನುವ ಮಾಹಿತಿ ಇದೆ. ಸೊ ರಾಜ್ಯಪಾಲರು ಏನು ಮಾಡಬಹುದು, ರಾಜ್ಯಪಾಲರ ನಡೆಯನ್ನು ಆಧರಿಸಿ ಈಗ ಸಿದ್ದರಾಮಯ್ಯ ಬಣ ಅಥವಾ ಕಾಂಗ್ರೆಸ್ನವರು ಮುಂದೇನು ಅವರ ಆಪ್ಷನ್ಸು ಏನಿದೆ ಅಂತಂದ್ಬಿಟ್ಟು. ಅರವಿಂದ್, ಹೌದು, ಈಗ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಕೊಡಬೇಕಾ ಇಲ್ಲ ಅನ್ನುವಂತಹದ್ದು ರಾಜ್ಯಪಾಲರ ಮುಂದೆ ಇದೆ. ಕ್ಯಾಬಿನೆಟ್ ಒಂದು ನಿರ್ಣಯ ಮಾಡ್ತು, ಏನು ರಾಜ್ಯಪಾಲರು ಕಳಿಸಿರುವಂತಹ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅನ್ನುವಂತಹ ನಿರ್ಣಯವನ್ನ ಮಾಡಿ ರಾಜ್ಯಪಾಲರಿಗೆ ಕಳಿಸಿದೆ. ಇನ್ನೊಂದು ಕಡೆ ಸಿಎಂ ಅವರು ಕೂಡ ವೈಯಕ್ತಿಕವಾಗಿ ರಾಜ್ಯಪಾಲರಿಗೆ ಏನು ನೋಟಿಸ್ ಅನ್ನ ನೀಡಿದ್ದಾರೆ ಅದನ್ನ ವಾಪಸ್ ಪಡಿಬೇಕು ಅನ್ನುವಂತಹ ಮನವಿಯನ್ನು ಕೂಡ ಸಿಎಂ ಅವರು ಮಾಡಿದ್ದಾರೆ. ಈಗ ರಾಜ್ಯಪಾಲರ ಮುಂದೆ ಆ ಒಂದು ಕಡತ ಇದೆ. ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ನೀವು ಹೇಳಿದಾಗೆ ಕಾನೂನಿನಲ್ಲಿ ಏನು ಒಂದಿಷ್ಟು ಕಾನೂನು ಚರ್ಚೆಗಳನ್ನು ಕೂಡ ರಾಜ್ಯಪಾಲರು ಮಾಡ್ಕೊಂಡು ಬಂದಿರ್ತಾರೆ. ಒಂದ್ ವೇಳೆ ಪ್ರಾಸಿಕ್ಯೂಷನ್ ಕೊಟ್ರೆ ಮುಂದೆ ಸರ್ಕಾರ ಸಹಜವಾಗಿ ಹೈಕೋರ್ಟ್ ಮೆಟ್ಲನ್ನ ಹೇರುತ್ತೆ ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಲನ್ನೇ ಇರುತ್ತೆ. ಹೀಗಾಗಿ ಯಾವ ಅಂಶಗಳನ್ನ ಉಲ್ಲೇಖ ಮಾಡಿ ಹೇಗೆ ಕೊಡಬೇಕಾ ಬೇಡವಾ ಅನ್ನುವಂತ ಚರ್ಚೆಗಳಾಗುತ್ತೆ. ರಾಜ್ಯಪಾಲರ ಮುಂದೆ ಇರುವಂತದ್ದು ಎರಡು ಆಯ್ಕೆ. ಒಂದು, ಆ ನೋಟಿಸ್ ಅನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡೆಯುವಂಥದ್ದು, ಇಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥದ್ದು. ರಾಜ್ಯ ಸರ್ಕಾರ ಮತ್ತೆ ಸಚಿವರ ಹಾದಿಯಾಗಿ ಸಿಎಂ ಅವರ ಹಾದಿಯಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಡ್ತಿರೋದ್ರಿಂದ ಸಹಜವಾಗಿ ಒಂದ್ ವೇಳೆ ಏನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಕೋರ್ಟ್ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಒಂದ್ ವೇಳೆ ಕೊಡದೆ ಹೋದ್ರೆ ಈ ಒಂದು ಕೇಸ್ ಇಲ್ಲೇ ಮುಕ್ತಾಯ ಆಗುತ್ತೆ. ಹಾಗಾಗಿ ರಾಜ್ಯಪಾಲರ ನಡೆ ಏನು ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಬಹುಶಃ ಇನ್ನೊಂದು ವಾರದಲ್ಲಿ ಈ ಒಂದು ಬಗ್ಗೆ ರಾಜ್ಯಪಾಲರು ನಿರ್ಧಾರ ಸಾಧ್ಯತೆ ಇದೆ. ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಸಂಕಷ್ಟ ಎದುರಾಗುತ್ತೆ. ಒಂದ್ ವೇಳೆ ಕೊಡದೆ ಹೋದ್ರೆ ಅವರು ಬಚಾವಾಗ್ತಾರೆ ಅಂತ ಅನ್ಸುತ್ತೆ. ಹಾಗಾಗಿ ರಾಜ್ಯಪಾಲರ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಒಂದು ವೇಳೆ ರಾಜ್ಯಪಾಲರು ಶ್ರೀನಿವಾಸ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಬಿಟ್ರು ಅಂತ ಅನ್ಕೊಳ್ಳೋಣ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತತ್ಕ್ಷಣಕ್ಕೆ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರಬಹುದಾ ಹೇಗೆ ಅಂತ? ಅರವಿಂದ್, ಆ ರೀತಿಯಾದಂತಹ ಪ್ರಶ್ನೆಗಳಿಲ್ಲ. ನೈತಿಕತೆಯ ಪ್ರಶ್ನೆ ಬಂದಾಗ ಸಹಜವಾಗಿ ಕೊಡಬೇಕಾಗತ್ತೆ. ಈಗ ದೆಹಲಿ ಕೇಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲೇ ಇದ್ದಾರೆ. ಇಡಿ ಅವರನ್ನ ಬಂಧನ ಮಾಡಿದೆ. ಸಿಬಿಐ ಕೇಸ್ ಕೂಡ ನಡೀತಾ ಇದೆ. ಆದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿ ಇದ್ಕೊಂಡೆ ಆಡಳಿತವನ್ನ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಬಹುಶಃ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ಅನ್ನುವಂಥದ್ದು ಅನುಮಾನ. ಯಾಕೆಂದ್ರೆ ದೆಹಲಿ ಮಾಡೆಲ್ ಅವ್ರ ಮುಂದೆ, ದೆಹಲಿಯ ಸಿಎಂ ಅವ್ರ ಮುಂದೆ ಉದಾಹರಣೆ ಇರೋದ್ರಿಂದ ಬಹುಶಃ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಅದನ್ನ ಚಾಲೆಂಜ್ ಮಾಡುವಂತಹ ಕೆಲಸವನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಸಾಧ್ಯತೆ ಇದ್ದರೆ, ನೈತಿಕತೆ ಪ್ರಶ್ನೆ ಬಂದಾಗ ರಾಜೀನಾಮೆ ಕೊಡಬೇಕಾಗತ್ತೆ. ಕಾನೂನಾತ್ಮಕ ವಿಚಾರ ಬಂದ್ರೆ ಕೊನೆ ಅಪರಾಧಿ ಅಂತ ಆ ತೀರ್ಪು ಆಗೋವರೆಗೂ ಅವರು ನಿರಪರಾಧಿಗಳಾಗಿರ್ತಾರೆ. ಹಾಗಾಗಿ ಬಹುಶಃ ಸಿದ್ದರಾಮಯ್ಯನವರು ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಾರಾ ಇಲ್ಲ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಶ್ರೀನಿವಾಸ್. ಕಾದ್ ನೋಡೋಣ. ಈ ವಾರ ತುಂಬಾ ನಿರ್ಣಾಯಕ ದಿನ ರಾಜ್ಯ ಸರ್ಕಾರದ ವಿಚಾರದಲ್ಲಿ. ರಾಜ್ಯಪಾಲರು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಇದೆಯಾ ಇಲ್ವಾ, ಅಥವಾ ಅವರು ರಾಜ್ಯಪಾಲರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಹೋದರೆ ಈ ಪ್ರಕರಣ ಇಲ್ಲಿಗೆ ಮುಗಿದು ಹೋಗುತ್ತೆ. ಕೊಟ್ಟರೆ ಮಾತ್ರ ವಿರೋಧ ಪಕ್ಷದವರಿಗೆ ದೊಡ್ಡ ಆಹಾರವಾಗ್ತಾರೆ ಸಿದ್ದರಾಮಯ್ಯನವರು. ಅವರ ರಾಜೀನಾಮೆಗೆ ಆಗ್ರಹಿಸ್ಬೋದು, ಇರ್ಬೋದು. ಅರವಿಂದ್ ಕೇಜ್ರಿವಾಲ್ ಕೊಡದೇ ಜೈಲಿಂದನೇ ಅವರು ರಾಜ್ಯಭಾರ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಕೇಸಲ್ಲಿ ಏನಾಗಿತ್ತು, ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕಾಗಿ ಬಂತು. ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಟ್ಟರು. ಸೊ ಈಗ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ.